ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಬೆಂಗಳೂರು ಹಮ್ಮಿಕೊಂಡ ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರರ ಜಯಂತಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಭ್ರಷ್ಟಾಚಾರ ಮಾಡಿದ ವ್ಯಕ್ತಿಯನ್ನ ವೇದಿಕೆ ಮೇಲೆ ಕೂರಿಸಿ ಗೌರವಿಸಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಿಪಿಕೆ ಪರಮೇಶ್ ಹೇಳಿದರು. ನಂತರ ಮಾತನಾಡಿದ ಅವರು 2 ವರ್ಷಗಳ ಹಿಂದೆ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 100 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇದರ ಬಗ್ಗೆ ಅನೇಕ ಹೋರಾಟಗಳು ನಡೆದಿದೆ. ಅನೇಕ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ, ಪೊಲೀಸ್ ಇಲಾಖೆ ಮತ್ತು ಲೋಕಾಯುಕ್ತ ಇಲಾಖೆಗಳಿಗೂ ಕೂಡ ಮನವಿ ನೀಡಿ ಭೋವಿ ನಿಗಮದಲ್ಲಾದ ಭ್ರಷ್ಟಾಚಾರವನ್ನು ತಡೆಯಲು ಪ್ರಯತ್ನಿಸಿದ್ದಾರೆ. ಅದರಂತೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಘಟನೆಯಿಂದ ನಾವುಗಳು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿಯನ್ನ ಮಾಡಿ ಈ ಕೂಡಲೇ ಈ ಅಕ್ರಮದಲ್ಲಿ ಯಾರೆಲ್ಲ ತೊಡಗಿದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಳ್ಳಲಾಗಿತ್ತು ಎಂದರು. ಇನ್ನು ಈ ಪ್ರಕರಣಗಳು ತನಿಖೆಯಲ್ಲಿದ್ದಾಗಲೇ ಆರೋಪಿ ಸ್ಥಾನದಲ್ಲಿದ್ದವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಅಂತವರನ್ನ ಬೆಂಗಳೂರಿನಲ್ಲಿ ನಡೆದ ಸಿದ್ದರಾಮೇಶ್ವರರ ಜಯಂತಿ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುವಂತಹ ಜಯಂತಿಯಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಯನ್ನ ಸೇರಿಸಿಕೊಂಡು ಕಾರ್ಯಕ್ರಮ ಮಾಡಿರುವುದು ಅಕ್ಷಮ್ಯ ಅಪರಾಧ. ಅದರಿಂದ ಈ ಕೂಡಲೇ ಇಂಥ ವ್ಯಕ್ತಿಗಳ ಮೇಲೆ ಕುಲಂಕುಷವಾಗಿ ಕಾನೂನು ಕ್ರಮ ಕೈಗೊಂಡು ಅವರನ್ನ ಬಂಧಿಸಬೇಕು. ಜೈಲು ವಾಸ ಅನುಭವಿಸಬೇಕಾದಂತಹ ವ್ಯಕ್ತಿಗಳನ್ನ ವೇದಿಕೆ ಮೇಲೆ ಹಂಚಿಕೊಳ್ಳುತ್ತಿರುವುದು ಎಂದರೆ ಇದು ನಾಚಿಕೆಗೇಡಿನ ಸಂಗತಿ. ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲಾ ಸಮಾಜದ ನಿಗಮ ಮಂಡಳಿಗಳಲ್ಲಿ ಇದೇ ರೀತಿ ಅಕ್ರಮಗಳು ನಡೆಯುತ್ತಿರುವುದು ದುರದೃಷ್ಟಕರ ಸಂಗತಿ. ಇನ್ನು ಈ ಕೂಡಲೇ ಇಂಥ ಘಟನೆಗಳು ಮುಂದೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕೆಂದು ಇನ್ನು ಘಟನೆಯನ್ನು ಖಡಕ್ಕಾಗಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದಾಗಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ತಿಳಿಸಿದ್ದಾರೆ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಕಳೆದ 2-3 ದಿನಗಳಿಂದ ಧಾರವಾಡ ನ್ಯೂಸ್ ಚಾನೆಲ್ನಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಭೋವಿ ನಿಗಮ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಮತ್ತು ಲೋಕಾಯುಕ್ತ ಅಧಿಕಾರಿಗಳಿಂದ ಭೋವಿ ನಿಗಮ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮೇಶ್ವರ ಜಯಂತಿಯ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂಥ ಆ ಸಭೆಗೆ ಯಾರು ಈ ಭೋವಿ ನಿಗಮ ಮಂಡಳಿಯಲ್ಲಿ ನಮ್ಮ ಭೋವಿ ನಿಗಮ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರ ಮೇಲೆ ಅಪವಾದ ಇದೆ, ಅಂಥ ವ್ಯಕ್ತಿನೇ ಬಂದು ವೇದಿಕೆ ಹಂಚ್ಕೊಂಡಿದ್ದಾರೆ ಅಂದರೆ ಇದರ ಹಿನ್ನೆಲೆ ಏನು ಯೋಚನೆ ಮಾಡಿ. ಸಮಸ್ತ ಭೋವಿ ಸಮಾಜದ ಕುಲ ಬಾಂಧವರೇ ಹಾಗೂ ಈ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಹಾಗೂ MP MLAಗಳು ಸಚಿವರು ಹಂಚ್ಕೊಂಡಂಥ ಹಿರಿಯ ಮುಖಂಡರುಗಳೇ, ಎಲ್ಲ ಸಮಾಜದ ಮತದಾರ ಬಂಧುಗಳೇ, ಇದು ಭೋವಿ ಸಮಾಜದಲ್ಲಿ ಒಂದೇ ಸಮಾಜದಲ್ಲೆಲ್ಲ ನಡೆದಿರ್ತಕ್ಕಂಥ ಅನ್ಯಾಯ. ಪ್ರತಿಯೊಂದು ಸಮಾಜದಲ್ಲೂ ಏನು ನಿಗಮ ಮಂಡಳಿಗಳಂತ ನಿರ್ಮಾಣ ಮಾಡಿದರೆ ಆ ನಿಗಮ ಮಂಡಳಿಗಳು ಆ ಜನಗಳಿಗೆ ಉಪಯೋಗಕ್ಕೆ ಅಲ್ಲ, ಆ ಸಮಾಜದ ಏಳಿಗೆಗಳಿಗಲ್ಲ. ಇವರು ನಿಗಮ ಮಂಡಳಿಗಳು ಮಾಡ್ಕೊಂಡಿರದೆ ಉಂಡಾ ಲೆಕ್ಕದಲ್ಲಿ ಗುಡಿಸಿ ಗುಂಡಾಂತರ ಮಾಡಕ್ಕೆ, ಉಂಡಾ ಲೆಕ್ಕದಲ್ಲಿ ಲುಂಗಣ್ಣದಿರಿಗೆ ಸಹಾಯ ಮಾಡಕ್ಕೆ ಮಾಡಿಕೊಂಡಿರ್ತಕ್ಕಂಥ ನಿಗಮ ಮಂಡಳಿಗಳು ಅಂತ ನಾವು ಸರ್ವತೋಮುಖವಾಗಿ ನಡೆಯುವಂಥ ಎಲ್ಲ ಸಮಾಜದಲ್ಲೂ ಅನ್ಯಾಯ ನಡೀತಾ ಇದೆ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಎಚ್ಚರಿಸ್ತೇವೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಈ ಅಕ್ರಮದಲ್ಲಿ ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾನೆ ಅಂತ ಅಂದಮೇಲೆ ಅದೇ ವ್ಯಕ್ತಿನ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥ ಈ ಜಯಂತಿ ಕಾರ್ಯಕ್ರಮದಲ್ಲಿ ಭೋವಿ ಸಮಾಜದ ಗುರುಪೀಠದ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಜಯಂತಿಯಲ್ಲಿ ಸಿದ್ದರಾಮೇಶ್ವರರ ಪವಿತ್ರವಾದಂಥ ಎಲ್ಲ ಸರ್ವತೋಮುಖವಾಗಿ ಮಾಡಿದಂಥ ಸಿದ್ದರಾಮೇಶ್ವರರ ಜಯಂತಿಯನ್ನ ನಡೆಯುವಂಥ ಸಂದರ್ಭದಲ್ಲಿ ಭೋವಿ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ, ದೊಡ್ಡ ಮಟ್ಟದ ಬೃಹತ್ ಆಕಾರದ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ವ್ಯಕ್ತಿನ ವೇದಿಕೆ ಮೇಲೆ ಕೂರಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಾಮೀಜಿಗಳು ಎತ್ತ ಸಾಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಸಂವಿಧಾನ ಏನಾಗ್ತಾ ಇದೆ,
ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾರದರ್ಶಕ ಆಡಳಿತ ಏನಾಗ್ತಾ ಇದೆ, ಸರ್ಕಾರದ ಕಾನೂನುಗಳು ಎತ್ತ ಸಾಗ್ತಾ ಇವೆ, ಸಂವಿಧಾನ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ. ನಿನ್ನೆ ಧಾರವಾಡ ನ್ಯೂಸಲ್ಲಿ ನಮ್ಮ ಸುಶೀಲಮ್ಮನವ್ರು ಮಾತಾಡೋದು ನೋಡಿ ಮನಸ್ಸಿಗೆ ತುಂಬ ಆಘಾತವಾಯಿತು. ಇಂಥ ಸಂದರ್ಭದಲ್ಲಿ ಇಂಥ ಕಳ್ಳಕಾಕರನ್ನ ವೇದಿಕೆಗಳ ಮೇಲೆ ಜೊತೆಲಿ ಕೂರಿಸ್ಕೊಂಡು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ನೀವು ಪಾರದರ್ಶಕ ಆಡಳಿತ ಮಾಡ್ತಾ ಇದ್ದೀರಾ. ಸ್ವಾಮೀಜಿಯವರು ಜನಪರ ಕಾರ್ಯಕ್ರಮಗಳಲ್ಲಿ ಈ ನಮ್ಮ ಬೋವಿ ಸಮಾಜದ ಜನರಿಗೆ ಯಾವ ರೀತಿ ಇವರು ಮಾರ್ಗದರ್ಶಕರಾಗಿ ಯಾವ ರೀತಿ ಸಂದೇಶವನ್ನು ರವಾನೆ ಮಾಡ್ತಾರೆ. ಕಾನೂನು ಎತ್ತ ಸಾಗ್ತಾ ಇದೆ. ಕಾನೂನು ಕಳ್ಳಕಾಕರ ಕೈಲಿದೆಯಾ ಇಲ್ಲ ಸಂವಿಧಾನದ ಅಡಿಲಿದೆಯಾ? ಎಲ್ಲ ಸಮುದಾಯದ ಮತದಾರ ಬಂಧುಗಳೇ, ಸ್ವಲ್ಪ ಅವಲೋಕಿಸಿ ಯೋಚಿಸಿ ಏನಾಗ್ತಾ ಇದೆ ಇವತ್ತು ನಮ್ಮ ನಾಡಲ್ಲಿ, ಕಾನೂನುಗಳು ಏನಾಗ್ತಾ ಇದೆ ತಲುಪಬೇಕು. ಸರ್ವತೋಮುಖ ಈಗ ನಾಡಿನ ಜನ ನೋಡ್ಬೇಕು. ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೊರಹಾಕಿ ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿಯವರ ಮನೆಗೆ ಹೋಗಿ ನಾವು ಮನವಿ ಮಾಡಿದ್ದೇವೆ. ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ನಿಗಮ ಮಂಡಳಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಕೂಡಲೇ ಲೋಕಾಯುಕ್ತಗೆ ವಹಿಸಬೇಕು, ಸಿಬಿಐಗೆ ವಹಿಸಬೇಕು ಅಂತ ನಾವು ಆದೇಶ ಮಾಡಿದ್ವಿ. ಆದ್ರೆ ಅವರು ಸಿಐಡಿಗೆ ಮತ್ತೆ ಲೋಕಾಯುಕ್ತಗೆ ವರ್ಗಾವಣೆ ಮಾಡಿದರೆ ಈ ತನಿಖೆ ಕೂಲಂಕುಷವಾಗಿ ನೊಂದ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಇಂಥ ಭ್ರಷ್ಟರಿಗೆ ಜೈಲೂಟ ಇವ್ರನ್ನ ಗಡಿಪಾರೆ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ. ಜೈ ಕನ್ನಡಾಂಬೆ.